ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ದರ್ಬಾರ್ ಶುರುವಾಗಿದೆ. ಜನಪ್ರತಿನಿಧಿಗಳ ಅವಧಿ ಅಂತ್ಯವಾದಂತಹ ಬೆನ್ನಲ್ಲೇ ಆಡಳಿತಾಧಿಕಾರಿಗಳ ಆಡಳಿತ ಶುರುವಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ದರ್ಬಾರ್ ಶುರುವಾಗಿದೆ. ಜನಪ್ರತಿನಿಧಿಗಳ ಅವಧಿ ಅಂತ್ಯವೆನ್ನಲ್ಲೇ ಆಡಳಿತಾಧಿಕಾರಿಗಳ ಆಡಳಿತ ಶುರುವಾಗಿರುವಂಥದ್ದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ 34 ಗ್ರಾಮ ಪಂಚಾಯಿತಿಗಳಿವು. ಅವಧಿ ಮುಗಿದ ಹಿನ್ನೆಲೆ ಆಡಳಿತಾಧಿಕಾರಿಗಳ ನೇಮಿಸಿದಂತಹ ಡಿಸಿ ಆಡಳಿತಾಧಿಕಾರಿಗಳನ್ನ ನೇಮಿಸಿ ಡಿಸಿ ಶುಭಾ ಕಲ್ಯಾಣ್ ಆದೇಶ ಹೊರಡಿಸಿದ್ದಾರೆ. ನಾಗಲಮಡಿಕೆ, ಕೊಡವಮೊಡಗು, ಚಿಕ್ಕಹಳ್ಳಿ, ತಿರುಮಣಿ, ವಳ್ಳೂರು, ರೊಪ್ಪ ಮತ್ತು ನಗಲಗಾನಹಳ್ಳಿ, ಬ್ಯಾಡನೂರು, ವೈಎನ್ ಹೊಸಕೋಟೆ ಸೇರಿ 34 ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರಿಗಳ ನೇಮಕವಾಗಿರುವಂಥದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಹಿಂದೇಟು ಅಧಿಕಾರಿಗಳ ಹವಾ ಅನ್ನುವಂತಾಗಿದೆ. ಚುನಾವಣೆಗೆ ದೂರ ಸ್ಥಳೀಯ ಆಡಳಿತಕ್ಕೆ ಗ್ರಹಣ ಹಿಡಿದಿದೆ. ಒಟ್ಟು 34 ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರಿಗಳ ನೇಮಕವಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ದರ್ಬಾರ್ ಶುರುವಾಗಿರುವಂಥದ್ದು. ಜನಪ್ರತಿನಿಧಿಗಳ ಅವಧಿ ಅಂತ್ಯವಾಗ್ತಿರುವಂತಹ ಈ ಬೆನ್ನಲ್ಲೇ ಆಡಳಿತಾಧಿಕಾರಿಗಳ ಆಡಳಿತವೂ ಕೂಡ ಶುರುವಾಗಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ 34 ಗ್ರಾಮ ಪಂಚಾಯಿತಿಗಳಿವು. ಅವಧಿ ಮುಗಿದಂತಹ ಹಿನ್ನೆಲೆ ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದಾರೆ ಡಿಸಿ. ಆಡಳಿತಾಧಿಕಾರಿಗಳನ್ನು ನೇಮಿಸಿ ಡಿಸಿ ಶುಭಾ ಕಲ್ಯಾಣ ಆದೇಶವನ್ನು ಹೊರಡಿಸಿದ್ದಾರೆ. ಆಡಳಿತಾಧಿಕಾರಿಗಳನ್ನು ನೇಮಿಸಿ ಒಟ್ಟು 34 ಗ್ರಾಮ ಪಂಚಾಯಿತಿಗಳಿಗೆ ಈಗ ಡಿಸಿ ಶುಭಾ ಕಲ್ಯಾಣ ಆದೇಶವನ್ನು ಹೊರಡಿಸಿರುವಂಥದ್ದು. ನಾಗಲಮಡಿಕೆ, ಕೊಡಮೊಡಗು, ಚಿಕ್ಕಹಳ್ಳಿ, ತಿರುಮಣಿ, ವಳ್ಳೂರು, ರೊಪ್ಪ, ನಲಿಗಾನನಹಳ್ಳಿ, ಬ್ಯಾಡನೂರು, ವೈಎನ್ ಹೊಸಕೋಟೆ ಸೇರಿ 34 ಗ್ರಾಮ ಪಂಚಾಯಿತಿಗಳಿಗೆ ಈಗ ಅಧಿಕಾರಿಗಳ ನೇಮಕವಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಶುರುವಾಗ್ತಿದೆ ಅಧಿಕಾರಿಗಳ ದರ್ಬಾರ್. ಜನಪ್ರತಿನಿಧಿಗಳು ಅವಧಿ ಅಂತ್ಯ ಅಂತ ಬೆನ್ನಲ್ಲೇ ಈಗ ಆಡಳಿತಾಧಿಕಾರಿಗಳ ನೇಮಕವಾಗಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ 34 ಗ್ರಾಮ ಪಂಚಾಯಿತಿಗಳು. ಅವಧಿ ಮುಗಿದ ಬೆನ್ನಲ್ಲೇ ಈಗ ಆಡಳಿತಾಧಿಕಾರಿಗಳನ್ನು ನೇಮಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಡಿಸಿ ಶುಭಾ ಕಲ್ಯಾಣ ಆದೇಶವನ್ನು ಹೊರಡಿಸಿರುವಂಥದ್ದು. ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿರುವಂಥದ್ದು ಒಟ್ಟು 34 ಗ್ರಾಮ ಪಂಚಾಯಿತಿಗಳು. ಅದರಲ್ಲಿ ನಾಗಲಮಡಿಕೆ, ಕೊಡವಮೊಡಗು, ಚಿಕ್ಕಹಳ್ಳಿ, ತಿರುಮಣಿ, ವಳ್ಳೂರು, ರೊಪ್ಪ, ನಲಿಗಾನಲಹಳ್ಳಿ, ಬ್ಯಾಡನೂರು, ವೈಎನ್ ಹೊಸಕೋಟೆ ಎಲ್ಲ ಪ್ರದೇಶಗಳು ಬರುತ್ತೆ. ಜೊತೆಗೆ 34 ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರಿಗಳ ನೇಮಕವಾಗಿದೆ.